ಮಲೆನಾಡು ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಿರೋದ್ರಿಂದ ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಮಳೆಯ ಅವಾಂತರ, ಇದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳು ಆಗಿದೆ ನೋಡೋಣ. ಬೆಂಗಳೂರು ಮಂಗಳೂರು ಹೆದ್ದಾರಿಯಲ್ಲಿ ಮಳೆಯ ಅವಾಂತರ ಜೋರಾಗಿದೆ. ಮಳೆಗೆ ಕೊಚ್ಚೋಗ್ತಾ ಇದೆ. ರಸ್ತೆ ನಿರ್ಮಾಣಕ್ಕೆ ಹಾಕಿದ ಮಣ್ಣು ಈ ರೋಡ್ ಸೈಡಲ್ಲಿ ತಂದು ಹಾಕಿರ್ತಾರಲ್ಲ, ಕೆಲಸ ಮಾಡ್ತೀವಿ ಅಂತ, ಎಲ್ಲ ಕೊಚ್ಕೊಂಡು ಹೋಗ್ತಾ ಇದೆ. ಆಮೆ ವೇಗದ ಕಾಮಗಾರಿಯಿಂದ ಅಪಾರ ಪ್ರಮಾಣದ ಹಾನಿಯಾಗಿದೆ. ಶಿರಾಡಿ ಘಾಟ್ ಮಾರ್ಗದ ಹಲವೆಡೆ ಕುಸಿದಿದೆ ನಿರ್ಮಾಣ ಹಂತದ ರಸ್ತೆ. ಕಾಂಕ್ರೀಟ್ ರಸ್ತೆ ಮೇಲೆ ಕುಸಿದು ಬೀಳ್ತಾ ಇದೆ ಮಣ್ಣಿನ ರಾಶಿ. ತಡೆಗೋಡೆ ನಿರ್ಮಾಣ ಮಾಡದೆ ರಸ್ತೆ ನಿರ್ಮಿಸಿ ಎಡವಟ್ಟು ಮಾಡಿರೋದ್ರಿಂದ ಇಷ್ಟೆಲ್ಲ ಅನಾಹುತಗಳಾಗ್ತಾ ಇದೆ. ನೋಡಿ, ಒಂದಲ್ಲ ಎಡವಟ್ಟುಗಳಾಗ್ತಾ ಇರೋದು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಅದರಲ್ಲೂ ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಪ್ರತಿನಿತ್ಯವೂ ಸುರಿತಾ ಇರತಕ್ಕಂತಹ ಧಾರಾಕಾರ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಶಿರಾಡಿ ಘಾಟ್ ರಸ್ತೆಯಲ್ಲಿ ಹಲವೆಡೆ ಭೂಕುಸಿತವಾಗ್ತಾ ಇದೆ. ಇದಲ್ಲದೆ ನಿರ್ಮಾಣ ಹಂತದ ರಸ್ತೆಯೂ ಸಹ ಕುಸಿತವಾಗ್ತಾ ಇದೆ. ಈಗ ನಾವು ದೃಶ್ಯದಲ್ಲಿ ಗಮನಿಸ್ಬೋದು, ಇದು ಶಿರಾಡಿ ಘಾಟ್ನ 75 ಬೆಂಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವಂತಹ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಶುರುವಾಗಿ ಸುಮಾರು 7 ವರ್ಷಗಳೇ ಕಳೆದಿದೆ. ನಿಧಾನಗತಿಯಲ್ಲಿ ಕಾಮಗಾರಿ ಸಾಗ್ತಾ ಇದ್ರೂ ಸಹ ಈ ಮಳೆಗಾಲದಲ್ಲಿ ಕಾಮಗಾರಿಗೆ ಅಡ್ಡಿ ಉಂಟಾಗ್ತಾ ಇದೆ. ಈಗ ಹಾಸನದಿಂದ ಸಕಲೇಶಪುರದವರೆಗೂ ಚತುಷ್ಪಥ ಸಿಮೆಂಟ್ ರಸ್ತೆ ಕಾಮಗಾರಿ 7 ವರ್ಷದ ನಂತರ ಸಂಪೂರ್ಣವಾಗಿದ್ದರೆ, ಇದೀಗ ಮುಂದುವರೆದಂತೆ ಸಕಲೇಶಪುರದಿಂದ ಬಂಟ್ವಾಳದವರೆಗೂ ಕಾಮಗಾರಿ ನಡೀತಾ ಇದೆ. ಆದರೆ ಮಳೆಗಾಲದಲ್ಲಿ ಈ ಕಾಮಗಾರಿಗೆ ಪ್ರತಿ ವರ್ಷವೂ ಸಹ ಅಡಚಣೆ ಉಂಟಾಗ್ತಿದೆ. ಈ ವರ್ಷ ಮುಂಗಾರು ಮಳೆ ಜೋರಾಗಿ ಬರ್ತಾ ಇರೋದ್ರಿಂದ ದೋಣಿಗಲ್ಲಿಂದ ಮುಂದೆ ಈಗ ನಡೀತಾ ಇರ್ತಕ್ಕಂಥ ಕಾಮಗಾರಿಯಲ್ಲಿ ಮಣ್ಣು ಕುಸಿತವಾಗಿರ್ತಕ್ಕಂಥದ್ದು. ಈ ಮಣ್ಣು ಕುಸಿತಕ್ಕೆ ಪ್ರಮುಖವಾದಂಥ ಕಾರಣ ಇಲ್ಲಿ ಹರಿತಕ್ಕಂತಹ ನೀರು. ಈ ಕಾಮಗಾರಿ ಮೇಲೆ ಹರಿತಾ ಇರೋದ್ರಿಂದ ಇಲ್ಲಿ ಕಾಮಗಾರಿ ಪೂರ್ಣಗೊಳ್ಳದೆ ಸ್ಥಗಿತವಾಗಿದೆ. ಅಲ್ಲದೆ ಇದು ನಿಧಾನಗತಿಯಲ್ಲಿ ನಡೀತಾ ಇರತಕ್ಕಂಥ ಕಾಮಗಾರಿ ಆಗಿದ್ದರಿಂದ ಮಳೆಗಾಲದಲ್ಲಿ ತೀವ್ರವಾದಂತಹ ತೊಂದರೆ ಉಂಟಾಗ್ತಿದೆ. ಈಗ ಏನು ದೋಣಿಗಲ್ಲಿನಿಂದ ಮುಂದೆ ಈ ಕಾಮಗಾರಿಗೆ ಈಗ ಅಡಚಣೆ ಉಂಟಾಗಿರ್ತಕ್ಕಂಥದ್ದು. ಪ್ರತಿನಿತ್ಯವೂ ಸಹ ಸಾಕಷ್ಟು ಮಳೆ ಆಗ್ತಿರೋದ್ರಿಂದ ಮಳೆಯ ನೀರು ಇಲ್ಲಿ ಹರಿತಾ ಇದೆ. ಹಾಗಾಗಿ ಇಲ್ಲಿ ಹಾಕಿರ್ತಕ್ಕಂತಹ ಮಣ್ಣು ಕಲ್ಲುಗಳೇನಿದೆ ಅವೆಲ್ಲವೂ ಸಹ ಕುಸಿತವಾಗ್ತಿದೆ. ಈಗ ಇಲ್ಲಿ ಕೇಬ್ರಿಯನ್ ತಡೆಗೋಡೆಯನ್ನು ಸಹ ನಿರ್ಮಿಸಲಾಗ್ತಾ ಇದೆ. ಆದರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಿರೋದ್ರಿಂದ ಗೇಬ್ರಿಯನ್ ವಾಲು ಸಹ ಕುಸಿಯುವ ಹಂತಕ್ಕೆ ತಲುಪಿದೆ. ಇದರಿಂದಾಗಿ ಕಾಮಗಾರಿಗೆ ಅಡಚಣೆ ಉಂಟಾಗಿರ್ತಕ್ಕಂಥದ್ದು. ಅಲ್ಲದೆ ಈ ನಿಧಾನವಾಗಿ ನಡೀತಾ ಇರ್ತಕ್ಕಂಥ ಕಾಮಗಾರಿಯಿಂದಾಗಿ ಈಗ ಸಾಕಷ್ಟು ಪ್ರಯಾಣಿಕರು ಹಾಗೂ ಸ್ಥಳೀಯರು ಅನೇಕ ವರ್ಷಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಆದರೂ ಸಹ ಕಾಮಗಾರಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಈಗ ಮುಂಗಾರು ಮಳೆ ಅಬ್ಬರ ಶುರುವಾಗಿರೋದ್ರಿಂದ ಸದ್ಯಕ್ಕೆ ಕಾಮಗಾರಿಯನ್ನು ಸ್ಥಗಿತಗೊಳಿಸಲಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು ಅಥವಾ ಗುತ್ತಿಗೆದಾರರಿರ್ಬೋದು ಸ್ಥಳಕ್ಕೆ ಬಂದು ಒಂದು ಸುಸಜ್ಜಿತವಾದಂತಹ ಗುಣಮಟ್ಟದ ಕಾಮಗಾರಿಯನ್ನು ನಡೆಸಬೇಕು. ಯಾಕೆಂದರೆ ಇದು ಬೆಂಗಳೂರು ಮಂಗಳೂರು ಕಲ್ಪಿಸುವಂತಹ ಪ್ರಮುಖ ರಾಷ್ಟ್ರೀಯ ಹೆದ್ದಾರಿಯಿಂದ ಪ್ರತಿನಿತ್ಯ ಸಾವಿರಾರು ವಾಹನಗಳು ಇಲ್ಲಿ ಸಂಚಾರವನ್ನು ಮಾಡ್ತವೆ. ಹಾಗಾಗಿ ಯಾವುದೇ ಅಡಚಣೆ ಆಗಲಿ, ಮುಂದೆ ಗುಣಮಟ್ಟದ ರಸ್ತೆಯನ್ನು ನಿರ್ಮಾಣ ಮಾಡಿದರೆ ಯಾವುದೇ ತೊಂದರೆ ಆಗಿಲ್ಲ. ಮಳೆಗಾಲದಲ್ಲಿ ಅದರಲ್ಲಿ ಈ ಶಿರಾಡಿ ಘಾಟ್ ರಸ್ತೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗ್ತಾಯಿದೆ. ಆದ್ದರಿಂದ ಈಗ ನಿರ್ಮಾಣವಾಗ್ತದಂಥ ಕಾಮಗಾರಿಯನ್ನೇ ಗುಣಮಟ್ಟದಿಂದ ನಿರ್ಮಾಣ ಮಾಡಿದರೆ ವಾಹನ ಸಂಚಾರಕ್ಕೆ ಯಾವುದೇ ರೀತಿ ಅಡ್ಡ ಆಗೋದಿಲ್ಲ ಅನ್ನೋದು ಸ್ಥಳೀಯರ ಒಂದು ಒತ್ತಾಯವಾಗಿದೆ. ಈಗ ಮಳೆ ಬರ್ತಾ ಇರೋದ್ರಿಂದ ಈ ದೋಣಿಗಲ್ ಸಮೀಪ ಭೂಕುಸಿತವಾಗಿದೆ. ಈ ಭೂಕುಸಿತದಿಂದಾಗಿ ವಾಹನ ಸರರು ಏನು ಎಚ್ಚರಿಕೆಯಿಂದ ಓಡಾಡುವಂಥ ಒಂದು ಪರಿಸ್ಥಿತಿ ಆಗಿದೆ. ಅಲ್ಲದೆ ಇಲ್ಲಿ ಹರಿತಾ ಇರತಕ್ಕಂಥ ಮಣ್ಣನ್ನು ಸೇರಿಸಿ ನೀರು ಕಾಫಿ ತೋಟದೊಳಗೆ ಹೋಗ್ತಿರೋದ್ರಿಂದ ಕಾಫಿ ತೋಟವೂ ಸಹ ಹಾನಿ ಉಂಟಾಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟವರು ಸ್ಥಳಕ್ಕೆ ಆಗಮಿಸಿ ಪ್ರತಿ ಮಳೆಗಾಲದಲ್ಲೂ ಈ ರೀತಿಯ ಸಮಸ್ಯೆ ಆಗದಂತೆ ಉತ್ತಮವಾದಂತಹ ಗುಣಮಟ್ಟವಾದ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಾಹನ ಸವಾರರು ಹಾಗೂ ಸ್ಥಳೀಯರು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಪಬ್ಲಿಕ್ ಟಿವಿ, ಸಕಲೇಶಪುರ.